ಸಿನಿಮಾ ನಿಜವಾಗ್ಲೂ ಭಾಳ ಚೆನ್ನಾಗಿದೆ. ನಂಗೆ ಭಾಳ ಇಷ್ಟ ಆಯಿತು ಸಿನಿಮಾ. ಡೈರೆಕ್ಟರ್ ಸುಕೇಶ್ ಶೆಟ್ಟಿ ಪ್ಲೆಸೆಂಟಾಗಿ ಸ್ಟಾರ್ಟ್ ಮಾಡಿ ಆಮೇಲೆ ಕ್ಯೂರಿಯಾಸಿಟಿ ಹುಟ್ಟಿಸಿ ಹಂಗೆ ಥ್ರಿಲ್ಲಿಂಗಾಗಿ ಎಂಡ್ ಮಾಡಿದ್ದಾರೆ. ಜೊತೆ ಎಕ್ಸಲೆಂಟ್ ಆಗಿದೆ. ಸ್ಕ್ರೀನ್ ಪ್ಲೇ ಅಂತೂ ಅದ್ಭುತ. ಆಮೇಲೆ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟ್ರು, ಒಂದೊಂದು ಕ್ಯಾರೆಕ್ಟ್ರು, ಹೀರೋಯಿನ್ನು, ಆಮೇಲೆ ರಾಧಾ ಅಂತ ಒಂದು ಕ್ಯಾರೆಕ್ಟರ್ ಬರುತ್ತೆ. ಆಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಜೆಸ್ಸಿ ಅನ್ನೋ ಒಂದು ಕ್ಯಾರೆಕ್ಟರ್ ಬರುತ್ತೆ. ಎಕ್ಸಲೆಂಟ್. ನಾನು ನಿಜವೂ ಈಚ್ ಆ್ಯಂಡ್ ಎವ್ರಿ ಕ್ಯಾರೆಕ್ಟರ್ ಹೆಸರುಗಳು ಹೇಳೋಣ ಅಂತ ಭಾಳ ಇಷ್ಟ ಆಗುತ್ತೆ. ತಾಯಿ ಕ್ಯಾರೆಕ್ಟರ್ ಮತ್ತು ದೊಡ್ಡ ಮಗನ ಕ್ಯಾರೆಕ್ಟರ್ ಎಲ್ಲನೂ ಅದ್ಭುತವಾಗಿದೆ ನಿಜವಾಗ್ಲೂ. ನಂಗೆ ಭಾಳ ಖುಷಿ ಆಯಿತು. ಯಾಕಂದರೆ ಒಂದೊಂದು ಕ್ಯಾರೆಕ್ಟ್ರೂ ಒಂದೊಂದು ಕತೆ ಹೇಳುತ್ತೆ ಸಿನಿಮಾದಲ್ಲಿ. ಸುಕೇಶ್ ಶೆಟ್ಟಿ ಸ್ಪೆಷಲ್ಲೇ ಸ್ಕ್ರೀನ್ ಪ್ಲೇ. ದೂರದರ್ಶನ ನೋಡಿದಾಗಲೂ ನಂಗೆ ಭಾಳ ಖುಷಿಯಾಗಿತ್ತು. ಇವಾಗ ಇದು ನೋಡಿದಾಗಲೂ ಭಾಳ ಖುಷಿ ಆಗ್ತಾಯಿದೆ. ಆಲ್ ದಿ ಬೆಸ್ಟ್ ಸುಕೇಶ್ ಶೆಟ್ಟಿ ಆ್ಯಂಡ್ ರಾಜೇಶ್ ಧ್ರುವ. ನಿಮಗೆ ಭಾಳ ಒಳ್ಳೆಯದಾಗಲಿ. ಸಿನಿಮಾ ಡೆಫಿನೆಟಾಗಿ ಎಲ್ಲರಿಗೂ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ. ಆಲ್ ದಿ ಬೆಸ್ಟ್. ಮದರ್ ಸೆಂಟಿಮೆಂಟು ನಾವು ಎಣಿಸ್ಕೊಂಡಿರೋದು ಮಹಿಳೆಯರಿಗೆ ಮಾತ್ರ ಅಂತೇಳಿ, ಬಟ್ ಮಹಿಳೆಯರಿಗಂತಲ್ಲ, ಸಣ್ಣ ಆ ಮಕ್ಕಳು ಕೂಡ, ಅಂದರೆ ಒಂದು 20-22 ವರ್ಷದ ಗಂಡು ಮಕ್ಕಳು ಕೂಡ ಅವರಿಗೆ ಎಷ್ಟು ಕನೆಕ್ಟ್ ಆಗಿದೆ ಅಂತ ಹೇಳಿದರೆ, ಅಮ್ಮ ಅಂತೇಳಿ ಬಂದು ಅವರೇ ನನ್ನನ್ನು ಹಿಡ್ಕೊಳ್ತಾ ಇದ್ದಾರೆ. ಮತ್ತು ಯಾವುದೇ ರಿವ್ಯೂಯಲ್ಲೂ ಕೂಡ ಅಮ್ಮ ಸೂಪರ್ ಅಂತ ಹೇಳುವಾಗ ಖಾಲಿ ಹೆಣ್ಣು ಮಕ್ಕಳಿಗಂತಲ್ಲ, ಗಂಡು ಮಕ್ಕಳು ಕೂಡ ಎಲ್ಲರೂ ಕೂಡ ನನ್ನ ಪಾತ್ರವನ್ನು ಇಷ್ಟಪಡ್ತಾ ಇದ್ದಾರೆ. ಖಂಡಿತ. ಯಾಕಂದರೆ ತಾಯ್ತನ ಅನ್ನೋದು ಪ್ರತಿಯೊಂದು ಹೆಣ್ಣು ಮಕ್ಕಳಿಗೆ ಇರ್ತದೆ. ಅದರಲ್ಲಿ ಕೂಡ ಒಂದು ಮಗುವನ್ನು ಕಳೆದುಕೊಂಡ ತಾಯಿ ಹೇಗೆ ಇರ್ತದೆ ಅನ್ನುವಂಥ ಫೀಲು ನನ್ನನ್ನು ಆ ಪಾತ್ರಕ್ಕೆ ಅಷ್ಟು ಆಯ್ಕೆ ಮಾಡಿ ಸುಕೇಶ್ ಶೆಟ್ಟರು ನನ್ನಿಂದ ಒಂದು ಅದ್ಭುತವಾದ ಒಂದು ತಾಯಿಯನ್ನು ಹೊರಗೆ ತಂದಿದ್ದಾರೆ ಅಂತೇಳಿ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಏನು ಹೇಳಿ? ತುಂಬ ಪ್ರೌಡ್ ಮೂಮೆಂಟ್ ಎಕ್ಸ್ಪೆಕ್ಟ್ ಅಲ್ಲ. ಈಗ ಎಲ್ಲ ಸಹ ಮೀಡಿಯಾದವ್ರು ಇರ್ಬೋದು, ಪ್ರೇಕ್ಷಕರು ಇರ್ಬೋದು, ಪ್ರತಿಯೊಬ್ಬರು ಬಂದು ನನ್ನನ್ನು ಪ್ರೀತಿಯಿಂದ ಮಾತಾಡಿಸೋದೇ ಒಂದು ದೊಡ್ಡ ಪ್ರೌಡ್ ಮೂಮೆಂಟ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಸ್ವಾದಿಷ್ಟತೆಯ ಸ್ವಾದ, ತಾಜಾತನದ ಆಹ್ಲಾದ, ಉತ್ತಮ ಆರೋಗ್ಯ ಮತ್ತು ಹೆಚ್ಚಿನ ರೋಗ ನಿರೋಧಕ ಶಕ್ತಿಯ ವೃದ್ಧಿಗೆ ಈಗ ನಿಮಗೆ ಸಿಗುತ್ತಿದೆ ಉತ್ತಮ ಗುಣಮಟ್ಟದ ಪೌಷ್ಟಿಕಾಂಶ. ಶ್ರೀ ವೈದಿಕ್ ಮಿಲೆಟ್ ಹೆಲ್ತ್ ಮಿಕ್ಸ್. ಇದು ಸಿರಿಧಾನ್ಯಗಳ ಸಂಪತ್ತು.